ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿ ಅವರ ಪಾರ್ಟಿಗೆ ಸೇರಿದ್ರೆ ಆಟೋಮೆಟಿಕಲಿ ವಾಷಿಂಗ್ ಮೆಷಿನ್ನಾಗಿ ವಾಶ್ ಆಗಿ ಅವ್ರನ್ನ ಸೇರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಏನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ನಿನ್ನೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ಇಡಿಯವರು ರೈಡ್ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ಇಡಿಯವರು ರೈಡ್ ಯಾಕೆ ಮಾಡ್ತಾರೆ, ಇಡಿಯವರ ಕಾನ್ಸೆಪ್ಟ್ ಏನು, ಇಡಿಯವರ ಮೂಲ ಉದ್ದೇಶ ಏನು, ಅವರ ಸಿಗ್ನಿಫಿಕೆನ್ಸ್ ಏನು, ಅವರ ಜವಾಬ್ದಾರಿ ಏನು, ಅವರು ಯಾವ ವಿಚಾರಗಳಿಗೆ ಅವರು ಬಂದು ರೈಡ್ ಮಾಡುವಂಥದ್ದಕ್ಕೆ ಅವಕಾಶಗಳಿದೆ ಇರಬೇಕು ಅನ್ನುವಂಥದ್ದು ನಾವು ಗಮನಿಸಬೇಕಾಗಿದೆ. ಇಲ್ಲಿ ಇಡಿ ವಿಲ್ ಕಮ್ ಇನ್ ಟು ಪ್ಲೇ ಓನ್ಲಿ ವೆನ್ ದೇರ್ ಇಸ್ ಎ ಎಕನಾಮಿಕಲ್ ಅಫೆನ್ಸ್, ಮನಿ ಲಾಂಡರಿಂಗ್ ಆಗಿರುವಂಥ ಸಂಸ್ಥೆಗಳಲ್ಲಿ ಅದಕ್ಕೆ ಯಾರಾದರೂ ರೆಕಮೆಂಡ್ ಮಾಡಬೇಕು. ಸ್ಟೇಟ್ ಗೌರ್ಮೆಂಟು ಇಲ್ಲ CBI ಇಲ್ಲ NIA ಇಲ್ಲ IT ಇಲಾಖೆಯವರು ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂಥದ್ದು ಕಾಣ್ತಾ ಇದೆ. ಅದನ್ನು ದಯಮಾಡಿ ನೀವು ಕೂಲಂಕುಷವಾಗಿ ತನಿಖೆ ಮಾಡಿ ನಮಗೆ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಯಾರಾದರೂ ರೆಕಮೆಂಡ್ ಮಾಡಿದ್ರೆ ಮಾತ್ರ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಲ್ ಪ್ಲೇ ಎ ರೋಲ್, ವಿಲ್ ಹ್ಯಾವ್ ಎ ಸೇ ಟು ಕಮ್ ಆ್ಯಂಡ್ ಇನ್ವೆಸ್ಟಿಗೇಟ್. ಸ್ವಯಂ ಘೋಷಿತವಾಗಿ ಇಡಿ ಎಲ್ಲ ಕಡೆ ನುಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಅದು ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ ಐದರ್ ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್. ರೆಕಗ್ನೇಷನ್ ಪಡೆದಿರುವಂಥದ್ದು, ಮಾನ್ಯತೆ ಪಡೆದಿರುವಂಥ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಅಲ್ಲಿ ಏನಾದರೂ ನಿಮಗೆ ಹೆಚ್ಚು ಕಮ್ಮಿ ಆಗಿರುವಂಥದ್ದು ಇದ್ದರೆ, ಡೊನೇಷನ್ಸ್ ಜಾಸ್ತಿ ತಗೊಳ್ಳುವಂಥದ್ದು, ಫೀಸ್ ಜಾಸ್ತಿ ತಗೊಂಡಿರುವಂಥದ್ದು, ಅದಕ್ಕೆ ಅಂತ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಇಲಾಖೆಗಳಿದ್ದಾವೆ. ಎಜುಕೇಷನ್ ಇಲಾಖೆ ಡಿಪಾರ್ಟ್ಮೆಂಟ್ ಇದೆ. ಅದನ್ನು ಮೀರಿ ಏನಾದರೂ ಮಾಡುವಂಥದ್ದಿದ್ದರೆ AICT ಅಂತ ಇದೆ, ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇದೆ. ಅದನ್ನು ಮೀರಿ ಏನಾದರೂ ತಪ್ಪು ಮಾಡಿದರೆ HRD ಇದೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದೆ, ಕೇಂದ್ರ ಸಂಸ್ಥೆ. ಅದಕ್ಕೆ ಮೀರಿ ಏನಾದರೂ ಸಮಸ್ಯೆ ಆಗುವಂಥದ್ದಿದ್ದರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರದ್ದಿದೆ. ಅವರು ಮೊದಲು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದಾದ ನಂತರ ಅಲ್ಲೇನಾದರೂ ಫೈನಾನ್ಷಿಯಲಿ ಇರ್ರೆಗ್ಯುಲಾರಿಟೀಸ್ ಆಗಿದ್ದರೆ ದೆನ್ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಟೇಕ್ ಎ ಇನಿಷಿಯೇಷನ್. ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂದರೆ ಇನ್ಕಮ್ ಟ್ಯಾಕ್ಸ್ಗೆ ಮತ್ತೊಬ್ಬರಿಗೆ. ಇಡಿಗೆ ಅವಕಾಶನೇ ಇಲ್ಲ. ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ರೈಡ್ ಮಾಡುವಂಥದ್ದಕ್ಕೆ, ಹೋಗಿ ಇನ್ವೆಸ್ಟಿಗೇಟ್ ಮಾಡುವಂಥದ್ದಕ್ಕೆ ಅವಕಾಶಗಳೇ ಇಲ್ಲ. ಭಾಳ ಸ್ಪಷ್ಟವಾಗಿದೆ ಇದು. ಮತ್ತು ಉದ್ದೇಶ ಏನು, ಇಡಿಯವರು ಯಾಕೆ ನೆನ್ನೆಯಿಂದ ಅಲ್ಲಿ ಹೋಗಿ ಕೂತವ್ರೆ, ಎಲ್ಲ ಸಂಸ್ಥೆಗಳನ್ನು ಜಿ ಪರಮೇಶ್ವರ ಸಂಸ್ಥೆಗಳೆಲ್ಲ ಯಾಕೆ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ, ನಮಗೆ ಇರುವಂಥ ಮಾಹಿತಿ ಪ್ರಕಾರ ಕೇಂದ್ರದ ಸರ್ಕಾರದಲ್ಲಿರುವಂಥ BJPಯವರ ಒಂದು ದ್ವೇಷದ ರಾಜಕಾರಣ. ಅವರಿಗೆ ದಲಿತರು ಮುಂದುವರಿಯುವಂಥದ್ದು ಇಡಿಸಲ್ಲ, ಹಿಂದುಳಿದ ವರ್ಗದವರು ಮುಂದೆ ಬರುವಂಥದ್ದು ಇಡಿಸಲ್ಲ, ಮೈನಾರಿಟಿಯವರು ಮುಂದೆ ಬರುವಂಥದ್ದು ಇಡಿಸಲ್ಲ, ಸಹಿಸಲ್ಲ. ಆ ಹಿನ್ನೆಲೆಯಲ್ಲಿ ದೇ ಆರ್ ಟಾರ್ಗೆಟಿಂಗ್ ದಲಿತ್ ಲೀಡರ್ಸ್, ಪರ್ಟಿಕ್ಯುಲರ್ಲಿ ಇನ್ ಕರ್ನಾಟಕ, ದಲಿತ್ ಆ್ಯಂಡ್ ಬ್ಯಾಕ್ವರ್ಡ್ ಲೀಡರ್ಸ್ ಆ್ಯಂಡ್ ಮೈನಾರಿಟಿ ಕಮ್ಯುನಿಟೀಸ್. ಈ ಹಿಂದೆ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡಿ ಅವರಿಗೆ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡೋದು. ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನುವಂಥದ್ದಕ್ಕೆ ಸಿದ್ದರಾಮಯ್ಯನವ್ರದ್ದೇ ಉದಾಹರಣೆ. ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ ಸಂಸ್ಥೆಗಳಿಗೆ ಕೆಟ್ಟ ಹೆಸರು ತರಬೇಕು, ಜಿ ಪರಮೇಶ್ವರ್ಗೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಡಿಯವ್ರದ್ದಾಗಿದೆ ಅನ್ನುವಂಥದ್ದು ನೇರ ಆರೋಪವನ್ನು ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಮಾಡ್ತಾ ಇದ್ದೀನಿ. ದೇ ಆರ್ ಟಾರ್ಗೆಟಿಂಗ್ ದಲಿತ್ ಲೀಡರ್ಸ್ ಇನ್ ಕರ್ನಾಟಕ. ಇದು ನಿನ್ನೆ ಮೊನ್ನೆ ಹುಟ್ಟಿದಂಥ ಸಂಸ್ಥೆ ಅಲ್ಲ. ಕಳೆದ 67 ವರ್ಷದಿಂದ ನಿರಂತರವಾಗಿ ಅವ್ರ ತಂದೆ ಗಂಗಾಧರರವರು ದಮನೀಯ ಜನಾಂಗದವರಿಗೆ ಎಜುಕೇಷನ್ನ ಕೊಡುವಂಥ ಕೆಲಸವನ್ನು ಮಾಡ್ಕೊಂಬರ್ತಾ ಇರುವಂಥದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಕೈಗೆತ್ಕೊಂಡ ಮೇಲೆ, ಅವರು ಅವ್ರ ಬ್ರದರ್ಸ್ ಅವರು ಆ ಸಂಸ್ಥೆಯನ್ನು ಕೈಗೆತ್ಕೊಂಡ ಮೇಲೆ ವಿಸ್ತರಣೆ ಮಾಡಿದ್ದಾರೆ. ದೇ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ದ ಇನ್ಸ್ಟಿಟ್ಯೂಷನ್. ಇಂಜಿನಿಯರಿಂಗ್ ಕಾಲೇಜುಗಳು ಮಾಡಿದ್ದಾರೆ, ಮೆಡಿಕಲ್ ಕಾಲೇಜುಗಳು ಮಾಡಿದ್ದಾರೆ, ನರ್ಸಿಂಗ್ ಕಾಲೇಜ್ ಮಾಡಿದ್ದಾರೆ, ಇತರ ಸಂಸ್ಥೆಗಳನ್ನ ಎಲ್ಲ ಕಡೆನೂ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಲೆಕ್ಕ ಬುಕ್ಕುಗಳೆಲ್ಲ ಇದ್ದಾವೆ. ಇಲ್ಲಿವರೆಗೆ ಇಡಿಯವರ ಇತಿಹಾಸವನ್ನು ನೀವು ಗಮನಿಸಿದ್ರೆ, ಪಾರ್ಲಿಮೆಂಟ್ಗೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ
Union Finance Minister has submitted the informations to TMC ಅವರು ಲೀಡ್ರು ಒಬ್ಬರು ಪ್ರಶ್ನೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇಲ್ಲಿಯವರೆಗೆ 2014 ಏಪ್ರಿಲ್ ತಿಂಗಳಿಂದ 2024 ಏಪ್ರಿಲ್ ತಿಂಗಳವರೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು 2 ಇಲಾಖೆಗಳು ಅವ್ರ ವ್ಯಾಪ್ತಿಗೆ ಬರ್ತವೆ. ಒಂದು ಫೆಮಾ, ಇನ್ನೊಂದು PMLA. ಫೆಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, FEMA ಫೆಮಾ. ಅದರ ಅಡಿನಲ್ಲಿ ದೇಶಾದ್ಯಂತ 24,893 ಕೇಸಸ್ನ ಈ ಫೆಮಾ ಅಡಿನಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. PMLA ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಡಿನಲ್ಲಿ 3,985 ಕೇಸಸ್ನ ರಿಜಿಸ್ಟರ್ ಮಾಡಿದ್ದಾರೆ ಇಡೀ ದೇಶಾದ್ಯಂತ ಕಳೆದ 10 ವರ್ಷಗಳಲ್ಲಿ. ಒಟ್ಟು 28,878 ಕೇಸು. 28,878 ಕೇಸ್ಗಳನ್ನ ಇವರು ED ಇಲ್ಲಿಯವರೆಗೆ ರೈಡ್ ಮಾಡಿರುವಂಥದ್ದು. ಅದರಲ್ಲಿ ಚಾರ್ಜ್ ಶೀಟ್ ಮಾಡಿ ಪ್ರೂವ್ ಮಾಡುವಂಥದ್ದಕ್ಕೆ ಅವಕಾಶ ಸಿಕ್ಕಿದ್ದವ್ರಿಗೆ ಬರೀ 992 ಕೇಸು. ಓನ್ಲಿ 992 ಕೇಸಸ್ ಆರ್ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡಿರುವಂಥದ್ದು. ಅವ್ರಿಗೆ ಸಿಕ್ಕಿರೋದು 28,878 ಕೇಸಲ್ಲಿ ಬರೀ 992 ಕೇಸಸ್ಗೆ ಮಾತ್ರ ಚಾರ್ಜ್ ಶೀಟ್ ಹಾಕುವಂಥದ್ದಕ್ಕೆ ಅವಕಾಶ ಆಗಿರುವಂಥದ್ದು. ಇಲ್ಲಿಯವರೆಗೆ ಕನ್ವಿಕ್ಷನ್ ಆಗಿರುವಂಥದ್ದು ಬರೀ 23. 28,878 ಕೇಸಲ್ಲಿ ಕನ್ವಿಕ್ಷನ್ ಮಾಡುವಂಥದ್ದಕ್ಕೆ ಅವಕಾಶ ಸಿಕ್ಕಿರುವಂಥದ್ದೇ ಬರೀ 23. ನಾಟ್ ಈವನ್ 1%, ನಾಟ್ ಈವನ್ 0.1%. ಇಟ್ ಈಸ್ 0.079%. 0.079% ಅಂದರೆ ನೀವು ಲೆಕ್ಕ ಹಾಕೊಳ್ಳಿ. ಇವರ ಯೋಗ್ಯತೆ ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. 98% of the ED raided cases are all belonging to opposition parties. 98%. 98% ಎಲ್ಲ ಅಪೋಸಿಷನ್ ಲೀಡರ್ಸ್ಗಳನ್ನ, ಅಪೋಸಿಷನಲ್ಲಿರುವಂಥ ಮುಖಂಡರುಗಳನ್ನ ರೈಡ್ ಮಾಡಿರುವಂಥದ್ದು, ಕೇಸ್ನ ಬುಕ್ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ರಿಮೈನಿಂಗ್ 2% ಯಾರವರು? ರಿಮೈನಿಂಗ್ 2% ಅವರು ಅವರ ಅಪೋನೆಂಟ್ಸೇನೆ. ಆದರೆ ಅವರು ರೈಡ್ ಮಾಡಿ ಆದಮೇಲೆ BJPಗೂ ಸೇರ್ಕೊಂಡವ್ರೆ. BJP ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿ ವಾಶ್ ಆಗಿ ಕ್ಲೀನಾಗಿ BJPನಲ್ಲಿ ಸೇರ್ಕೊಂಡಿರುವಂಥವ್ರು ರಿಮೈನಿಂಗ್ 2%. ಅಂದರೆ ED ಅವರ ಯೋಗ್ಯತೆ ಏನು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ. ಇವರ ಯೋಗ್ಯತೆ ಏನಕ್ಕೋಸ್ಕರ ED ಉಪಯೋಗಿಸ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಅನ್ನುವಂಥದ್ದು ನಾವು ನಿಮ್ಮ ಮುಂದುಗಡೆ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ದಲಿತರು ಮೇಲೆ ಬರಬಾರ್ದು, ದಲಿತರು ಮಂತ್ರಿಗಳಾಗಬಾರ್ದು, ದಲಿತರು ಹೋಮ್ ಮಿನಿಸ್ಟರ್ ಆಗಿರಬಾರ್ದು, ದಲಿತರು ಎಜುಕೇಷನ್ ನಡೆಸಬಾರ್ದು, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಡೆಸಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ. ಯಾವಾಗಲೂ ದಲಿತರು, ಹಿಂದುಳಿದ ವರ್ಗದವರು ಇವರಿಗೆ ಕೈಯಾಳಾಗಿರಬೇಕು, ಸ್ಲೇವರೀಸ್ ಆಗಿರಬೇಕು ಅನ್ನುವಂಥದ್ದೇ ಬಯಸುವಂಥ ಪಕ್ಷ, ಏಕೈಕ ಪಕ್ಷ ಇಡೀ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಅದು BJP ಮತ್ತು RSS. ಎರಡನೇದು ಭಾಳ ಪ್ರಮುಖವಾಗಿ ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ. ಇನ್ನೂ ನನಗಿರುವಂಥ ಮಾಹಿತಿ ಪ್ರಕಾರ 7-8 ದಲಿತರ ಲಿಸ್ಟ್ ಮಾಡ್ಕೊಂಡವ್ರೆ, ಅವ್ರನ್ನೂ ರೈಡ್ ಮಾಡ್ತಾರೆ ಅಂತ. ED ಅವರು ಇನ್ನೂ 7-8 ದಲಿತ ಮುಖಂಡಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಭಾಳ ಪ್ರಮುಖವಾಗಿ ಈಗ ಭಾಳ ಸ್ಪೀಡಾಗಿ ಅವ್ರು ರೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಜಾತಿ ಗಣತಿ ದಲಿತರದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ, ಇಂಟರ್ನಲ್ ರಿಸರ್ವೇಷನ್ಸ್ ದಲಿತರಿಗೆ, SCಗೆ, ಅದು ನಾವು ಶುರು ಮಾಡಿ ಆದಮೇಲೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಪ್ರತಿಯೊಂದು ಜಾತಿಗೂ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಇಂಟರ್ನಲ್ ರಿಸರ್ವೇಷನ್ಸ್ನ ನಾವು 100ಕ್ಕೆ 100% ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನು 2 ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ಅದು ಇಂಪ್ಲಿಮೆಂಟ್ ಆಗಿದ್ರೆ ದಲಿತರದು 101 ಜಾತಿ ದಲಿತರು ಏನಿದ್ದಾರೆ ಒಬ್ಬರು ಇವ್ರ ಜೊತೆ ಇರಲ್ಲ ಅನ್ನುವಂಥದ್ದು ಅವರಿಗೆ ವೃದ್ಧಿ ಆಗೋಗಿದೆ. ಅದಕ್ಕೋಸ್ಕರ ಅದು ಸೈಡ್ ಎಫೆಕ್ಟೇ ಇದು. ಜಾತಿ ಗಣತಿಯ ಸೈಡ್ ಎಫೆಕ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಜಾತಿ ಗಣತಿಯ ಸೈಡ್ ಎಫೆಕ್ಟು ಇದು